ಭದ್ರಂ ನೇಚರ್ಸ್ ಕ್ಲಿನಿಕ್ ಅಂತ ಹೇಳಿದ್ರೆ ಇಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀವಿ ಅನ್ನೋಂಥದ್ದು ಎಲ್ಲರಲ್ಲೂ ಸಹ ಒಂದು ಕನ್ಫ್ಯೂಷನ್ ಇದೆ. ಸೊ ನಾವು ಆ್ಯಕ್ಯುಪಂಚರ್ ಅಂತ ಹೇಳ್ತಿದ್ವಿ. ಸೊ ಇದೇನಿದೆ ಆ್ಯಕ್ಯುಪಂಚರು ಹೇಗೆ ಅನ್ನೋಂಥದ್ದು ಸಹ ಎಲ್ಲರಲ್ಲೂ ಕನ್ಫ್ಯೂಷನ್ ಇರುತ್ತೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ತಪ್ಪು ಕಲ್ಪನೆ ಇದೆ, ಸೂಜಿ ಇಂಜೆಕ್ಷನ್ ಥರ ಇರುತ್ತೆ, ತುಂಬ ನೋವಾಗುತ್ತೆ ಅನ್ನೋವಂಥದ್ದಲ್ಲ. ಸೊ ಆ ಥರ ಏನೂ ಇರೋಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವರು ನಮ್ಮಲ್ಲಿ ಬಂದಾಗ ಡಯಾಬಿಟಿಸ್ ಪ್ರಾಬ್ಲಮ್ ಇಟ್ಕೊಂಡು ಬಂದಿದ್ದರು. ಸೊ ಎಲ್ಲೂ ಸರಿ ಹೋಗ್ದಿರ ಇಲ್ಲಿ ಒಂದು ನ್ಯಾಚುರಲಾಗಿ ಸರಿ ಹೋಗುತ್ತೆ ಅಂತ ತಿಳ್ಕೊಂಡು ಬಂದರು. ಅದಕ್ಕೆ ತಕ್ಕಂತೆ ನಾವು ನೋಡಿ ಅವ್ರು ಆ್ಯಕ್ಯುಪಂಚರ್ ಹಾಕ್ತಾಯಿದ್ದೀನಿ ನಾನು. ಅವ್ರು ಯಾವುದೇ ಥರ ನೋವು ಸಹ ಆಗ್ತಾಯಿಲ್ಲ. ಸೊ ಅವ್ರು ಆರಾಮಾಗಿ ಹಾಕಿಸ್ಕೊಳ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಬಂದು ಈ ಥರ ಆ್ಯಕ್ಯುಪಂಚರ್ ಟ್ರೀಟ್ಮೆಂಟ್ ತೊಗೊಂಡು ಇವಾಗ ಶುಗರ್ನ ನಾರ್ಮಲ್ ಮಾಡ್ಕೊಂಡಿದ್ದಾರೆ. ಸಣ್ಣ ಮಕ್ಕಳು ಸಹ ನಮ್ಮ ಒಂದು ಆ್ಯಕ್ಯುಪಂಚರ್ ಟ್ರೀಟ್ಮೆಂಟ್ನ ತೊಗೊಳ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಚಿಕ್ಕ ಹುಡುಗ ನೋಡಿ ಸೂಜಿ ಹಾಕ್ಸ್ಕೊಂಡಿರೋವಂಥದ್ದು, ಯಾವುದೇ ಥರದ ಪೇಯ್ನ್ ಆಗೋದಿಲ್ಲ. ಎಷ್ಟು ಚೆನ್ನಾಗಿ ಹಾಕ್ಸ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಡಾಕ್ಟರ್ ಶ್ರಾವ್ಯ ಅವರು ಅವ್ರಿಗೆ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ಯಾವುದೇ ಥರದ ಪೇಯ್ನ್ ಆಗದಿರ ಎಷ್ಟು ಚೆನ್ನಾಗಿ ಮಗು ಸೂಜಿ ಹಾಕಿಸ್ಕೊಳ್ತಾ ಇದೆ ನೋಡಿ. ಯಾವುದೇ ಥರದ ಹೆಲ್ತ್ ಇಶ್ಯೂಸ್ ಇದ್ದರೂ ಸಹ ಈ ಒಂದು ಆ್ಯಕ್ಯುಪಂಚರ್ ಟ್ರೀಟ್ಮೆಂಟಿಂದ ಕ್ಲಿಯರ್ ಆಗುತ್ತೆ ನೋಡಿ. ಇದನ್ನು ನಾವು ಎಲೆಕ್ಟ್ರೋ ಆ್ಯಕ್ಯುಪಂಚರ್ ಅಂತ ಹೇಳ್ತೀವಿ. ಸೊ ಇದು ಯಾರಿಗೆ ಪೇಯ್ನ್ ತುಂಬ ಜಾಸ್ತಿ ಇರುತ್ತೋ ಅವ್ರಿಗೆ ಇದನ್ನು ನಾವು ಹಾಕುವಂಥದ್ದು ವಂಡರ್ಫುಲ್ ರಿಸಲ್ಟ್ಸ್ ಬರುತ್ತೆ. ಯಾವುದೇ ಥರದ ಪೇಯ್ನ್ಸ್ ಇದ್ದರೂ ಸಹ ನಾವು ಈ ಒಂದು ಎಲೆಕ್ಟ್ರೋ ಆ್ಯಕ್ಯುಪಂಚರಿಂದ ಸರಿ ಮಾಡ್ಬೋದು. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಆ್ಯಕ್ಯುಪಂಚರ್ ಟ್ರೀಟ್ಮೆಂಟ್. ಆ್ಯಂಡ್ WHO ಅವರೇ ಹೇಳಿದ್ದಾರೆ, ಆ್ಯಕ್ಯುಪಂಚರ್ ಇಸ್ ದಿ ಓನ್ಲಿ ಟ್ರೀಟ್ಮೆಂಟ್ ವಿಚ್ ಹ್ಯಾಸ್ ನೋ ಸೈಡ್ ಎಫೆಕ್ಟ್ಸ್ ಅಂತೇಳಿ. ಇದರಲ್ಲಿ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ಲ. ಧೈರ್ಯವಾಗಿ ಎಲ್ಲರೂ ಸಹ ಈ ಟ್ರೀಟ್ಮೆಂಟ್ನ ತಗೋಬೋದು. ನಮಸ್ಕಾರ. ಕಳೆದ ವರ್ಷ 2018 ವರಮಹಾಲಕ್ಷ್ಮಿ ಹಬ್ಬದ ದಿನ ನಾನು ಒಂದು ಸ್ವಲ್ಪ ಚೆಸ್ಟ್ ಮೇಲೆ ಒಂದು ಸ್ವಲ್ಪ ಪಸ್ ಥರ ಕಾಣ್ತು. ಅದು ನೆಕ್ಸ್ಟ್ ಡೇ ಹೋಗಿ ಡಾಕ್ಟ್ರಿಗೆ ಚೆಕ್ ಮಾಡಿಸೋಣ ಅಂತ ಹೋಗಿದ್ದೆ. ಡಾಕ್ಟ್ರು ಹೇಳಿದ್ರು ಬ್ಲಡ್ ರಿಪೋರ್ಟ್ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಸೊ ಅದಾದಮೇಲೆ ನೋಡೋಣ ಅಂತ ಹೇಳಿದ್ರು. ಬ್ಲಡ್ ರಿಪೋರ್ಟ್ ಚೆಕ್ ಮಾಡಿಸಿದಾಗ ನನಗೆ ಏನು ಶುಗರ್ ಲೆವೆಲು 230 240 ಲೆವೆಲ್ ಇತ್ತು. ಡಾಕ್ಟ್ರ್ ಹತ್ರ ಹೋಗಿ ಚೆಕ್ ಮಾಡ್ತಿದ್ದಂಗೆ ಇಮಿಡಿಯೇಟಾಗಿ ಡಾಕ್ಟ್ರ್ ಹೇಳಿದ್ರು, ನೀವು ಲೈಫ್ ಲಾಂಗ್ ಟ್ಯಾಬ್ಲೆಟ್ಸ್ ತೊಗೋಬೇಕು, ಆ ಥರ ಡಯಟ್ ಇರಬೇಕು, ಹೀಗಿರಬೇಕು ಅಂತೆಲ್ಲ ತುಂಬ ಎದುರಿಸ್ಬಿಟ್ರು. ನಾನು ಇಮಿಡಿಯೇಟಾಗಿ ಏನೂ ಮಾಡೋದಕ್ಕಾಗಲಿಲ್ಲ. ನೆಕ್ಸ್ಟ್ 2 ಡೇಸಿಂದನೇ ನಾನು ಟ್ಯಾಬ್ಲೆಟ್ಸ್ ತೊಗೊಳೋದಕ್ಕೆ ಶುರು ಮಾಡಿದೆ. ಟ್ಯಾಬ್ಲೆಟ್ಸ್ ತೊಗೊಂಡಾಯಿತು. ನೆಕ್ಸ್ಟ್ ಒಂದು 15 ಡೇಸ್ 1 ಮಂತ್ ಆದಮೇಲೆ ಚೆಕಪ್ ಇತ್ತು. ಅದಾದಮೇಲೆ ಆ್ಯಕ್ಚುಲಿ ನಾರ್ಮಲಾಗೇ ಬಂತು 140. ಮತ್ತೆ 1 ತಿಂಗಳಾದ್ಮೇಲೆ ಡಾಕ್ಟ್ರ್ ಕೇಳಿದೆ. ಡಾಕ್ಟ್ರ್ ಹೇಳಿದ್ರು, ಇಲ್ಲ ನೀವು ಲೈಫ್ ಲಾಂಗ್ ತೊಗೊಳ್ಳೇಬೇಕಾಗುತ್ತೆ, ಟ್ಯಾಬ್ಲೆಟ್ಸ್ ತೊಗೊಂಡಿರೋದ್ರಿಂದ ಇದು ಕ್ಯೂರ್ ಆಗಿರೋದು. ಕ್ಯೂರ್ ಆಗಿಲ್ಲ, ಆ್ಯಕ್ಚುಲಿ ನಿಮಗೆ ಕಂಟ್ರೋಲ್ ಆಗಿದೆ. ಸೊ ಲೈಫ್ ಲಾಂಗ್ ನೀವು ಇದೇ ಡಯಟ್ ಇಟ್ಕೊಂಡು ಇದೇ ಟ್ಯಾಬ್ಲೆಟ್ಸ್ ತೊಗೊಂಡು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರು. ನಾನು ಒಂದು 2 ಮಂತ್ಸ್ 3 ಮಂತ್ಸ್ ನೋಡಿದೆ. 3 ಮಂತ್ಸು ನನಗೆ ಅದೇ ಥರ 140 130 ಇದೇ ರೇಂಜಲ್ಲಿತ್ತು. ಆದರೂ ಡಾಕ್ಟ್ರು ಟ್ಯಾಬ್ಲೆಟ್ಸ್ ತೊಗೊಳ್ಳೇಬೇಕು ಅಂತ ಹೇಳಿದ್ರು. ನಾನು ಇದಕ್ಕೇನಾದ್ರು ಆಲ್ಟರ್ನೇಟಿವ್ ರೆಮಿಡಿ ಏನಾರು ಇದೆಯಾ, ಹೇಗೆ ಇದನ್ನ ಕ್ಯೂರ್ ಮಾಡ್ಕೊಳ್ಳೋದು ಟ್ಯಾಬ್ಲೆಟ್ಸ್ ತೊಗೊಳ್ಳೋದೇನೆ ಅಂತ ನಾನು ಇಂಟರ್ನೆಟಲ್ಲಿ ಚೆಕ್ ಮಾಡ್ತಾಯಿದ್ದೆ. ಸೊ ಅದಕ್ಕೆ ಆಕ್ಯುಪಂಚರ್ ಟ್ರೀಟ್ಮೆಂಟ್ ಅಂತ ಒಂದು ನೋಡಿದೆ. ಚೈನಾದಲ್ಲಿ ಇದು ಆ್ಯಕ್ಚುಲಿ ಫಸ್ಟ್ ಇನಿಷಿಯೇಟ್ ಆಗಿದ್ದು ಚೈನಾದಲ್ಲಿದೆ. ಅದು ಆ್ಯಕ್ಚುಲಿ ಇಲ್ಲಿ ಕರ್ನಾಟಕದಲ್ಲೆಲ್ಲ ಈಗ ರೀಸೆಂಟಾಗಿ ತುಂಬ ಎಲ್ಲ ಕ್ಯೂರ್ ಮಾಡ್ತಾಯಿದೆ, ಈ ಥೈರಾಯ್ಡು ಮತ್ತು ಶುಗರ್ ಈ ಥರದ್ದೆಲ್ಲ ಅಂತ ಗೊತ್ತಾಯಿತು. ಅದೇ ಥರ ಒಂದಿನ ಟಿ ವಿ ನೋಡ್ತಾ ಕೊಡ್ಬೇಕಾದ್ರೆ ಸರಳ ಜೀವನ ಅಂತ ಒಂದು ಚಾನಲ್ ಚೇಂಜ್ ಮಾಡ್ಬೇಕಾದ್ರೆ ಆ ಸರಳ ಜೀವನದಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾಯಿತ್ತು. ಸೊ ಅಡ್ವರ್ಟೈಸ್ಮೆಂಟ್ ಬರ್ಬೇಕಾದ್ರೆ ನೋಡಿದೆ ಹಿಂಗೆ ಥೈರಾಯ್ಡು ಮತ್ತು ಶುಗರು ಈ ಥರದಕ್ಕೆಲ್ಲ ಸೊ ಆಕ್ಯುಪಂಚರ್ ಟ್ರೀಟ್ಮೆಂಟಿಂದ ಕ್ಯೂರ್ ಮಾಡ್ಬೋದು ಅಂತೆಲ್ಲ ಅದು ನೋಡ್ತಾಯಿದ್ದೆ ಅಡ್ವರ್ಟೈಸ್ಮೆಂಟ್. ಅದನ್ನ ಇನ್ನೊಂದ್ಸಲಿ ಮತ್ತೆ ನಾನು ಟೆಲಿಕಾಸ್ಟ್ ನೋಡಿಬಿಟ್ಟು ಸೊ ಅಲ್ಲಿ ನಂಬರ್ ತೊಗೊಂಡು ಫೋನ್ ಮಾಡಿದಾಗ ಇಲ್ಲ ಹೇಳಿದ್ರು, ಇಲ್ಲ ಬನ್ನಿ ಡೈರೆಕ್ಟಾಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಡಾಕ್ಟ್ರನ್ನ, ನಿಮ್ಗೆ ಏನೇ ಥರ ಪ್ರಾಬ್ಲಮ್ ಇತ್ತು ಅಂದರೆ ಸಾಲ್ವ್ ಮಾಡ್ಕೊಡ್ತಾರೆ ಅಂತ ಹೇಳಿದ್ರು. ಸೊ ನಾನು 1 ಮಂತು ಯೋಚನೆ ಮಾಡಿದೆ, ಅದ್ರ ಬಗ್ಗೆ ಎಲ್ಲ ಸರ್ವೆ ಮಾಡಿ ಮತ್ತು 1 ಮಂತ್ ಆದಮೇಲೆ ಬಂದು ಇಲ್ಲಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದೆ. ಡಾಕ್ಟ್ರ್ ಹೇಳಿದ್ರು, ನಿಮ್ಮದು ಆ್ಯಕ್ಚುಲಿ ಇದೆಲ್ಲ ಇರೋದು ಏನೋ ಮೆಡಿಸಿನ್ಸ್ ತೊಗೊಂಡ್ರೆ ನಿಮಗೆಲ್ಲ ಏನು ಕ್ಯೂರ್ ಆಗೋಲ್ಲ, ನಿಮ್ಗೆ ಆಕ್ಯುಪಂಚರ್ ಟ್ರೀಟ್ಮೆಂಟಿಂದ ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಸೊ ದಟ್ ನಿಮ್ಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ನಾವು ಟ್ರೀಟ್ಮೆಂಟ್ ಮುಗಿಯೋದ ತನಕ ಸೊ ನೀವು ಡಯಟ್ ಫಾಲೋ ಮಾಡಬೇಕಾಗತ್ತೆ ಅಂತೆಲ್ಲ ಹೇಳಿದ್ರು. ನಾನು ಬಂದು ಇಮಿಡಿಯೇಟಾಗಿ ಇಲ್ಲಿ ಬಂದು ರಿಪೋರ್ಟ್ ಆಗಿ ಸೊ ವೀಕ್ಲಿ ಟ್ವೈಸ್ ಅಂದರೆ ಸ್ಯಾಟರ್ಡೆ ಮತ್ತು ಸಂಡೇ 2 ದಿನ ಟ್ರೀಟ್ಮೆಂಟ್ ತೊಗೋತಾಯಿದ್ದೆ. ವಿತಿನ್ ಅ ಸ್ಪ್ಯಾನ್ ಆಫ್ 1 ಮಂತಲ್ಲೆಲ್ಲ ನನಗೆ ಶುಗರ್ ಪೂರ್ತಿ ನಾರ್ಮಲ್ ಆಗೋಯಿತು. ಸೊ ಆಮೇಲೆ ನಾನು ಟ್ಯಾಬ್ಲೆಟ್ಸು ತೊಗೊಳ್ಳಿಲ್ಲ. ಇಲ್ಲಿಗೆ ಬಂದಿದ್ದೆಯಿಂದ ಸೊ ಒಂದಿನ ನಾನು ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ. ಟಿಲ್ ನಾವು ಅರೌಂಡ್ ಒಂದು 6 ಮಂತ್ಸ್ ಆಗಿದೆ ಈಗ ನಾನು ಟ್ಯಾಬ್ಲೆಟ್ಸು ತೊಗೊಂಡಿಲ್ಲ. ಸೊ ಪ್ಯಾಲಾಗಿ ಥೈರಾಯ್ಡು ಕ್ಯೂರ್ ಆಗೋದಕ್ಕೆ ಅರೌಂಡ್ ಒಂದು 2 ಮಂತ್ಸ್ ಆಯಿತು. ಸೊ ದಟ್ ನನಗೆ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿದೆ. ಈಗ ಕಂಪ್ಲೀಟ್ ಆದಮೇಲೆ ನನಗೆ ಶುಗರ್ ಲೆವೆಲು ನಾರ್ಮಲ್ ಇದೆ. ಇಟ್ ವಿಲ್ ಬಿ ಅರೌಂಡ್ 128 ಇದೆ. ಡಯಾಬಿಟಿಸು ಇಟ್ ಈಸ್ ಅರೌಂಡ್ 5.6 ಏನೋ ಇದೆ. ಸೊ ದಟ್ ಕಂಪ್ಲೀಟ್ ಕ್ಯೂರ್ ಆಗಿದೆ. ಸೊ ನಾನು ಡಾಕ್ಟ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಏನಕ್ಕೆ ಅಂತಂದರೆ ಈಗ ತಾನೇ ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಬಂದೆ ಲಾಸ್ಟ್ ಟೈಮಲ್ಲಿ. ಸೊ ಡಾಕ್ಟ್ರ್ ಹೇಳಿದೆ, ಲೈಫ್ ಲಾಂಗ್ ನೀವು ಯಾವುದೇ ಟ್ಯಾಬ್ಲೆಟ್ಸು ತೊಗೊಳೋದು ಬೇಕಾಗಿಲ್ಲ. ಸೊ ಫುಡ್ಡು ಲಿಮಿಟಲ್ಲಿ ಇರಬೇಕಷ್ಟೇ, ಯಾವ ಫುಡ್ನೂ ಬಿಡೋ ಅವಶ್ಯಕತೆಯೂ ಇಲ್ಲ. ಸೊ ನಿಮ್ಮ ಲೈಫ್ ಲಾಂಗ್ ಖುಷಿಯಾಗಿರ್ಬೋದು. ಮತ್ತು ಇನ್ನೊಂದು ಪಾಯಿಂಟ್ ಹೇಳಿದ್ರು, ನೀವು ಇನ್ನೊಂದು ಎಮೋಷನ್ಸ್ಗಳನ್ನೆಲ್ಲ ಕಂಟ್ರೋಲ್ ಮಾಡಬೇಕು. ಈ ಶುಗರು ಮತ್ತು ಥೈರಾಯ್ಡ್ಗೆ ಏನಿದೆ ಇವಕ್ಕೆಲ್ಲ ಎಮೋಷನ್ಸೇ ಕಾರಣ. ಸೊ ಅದಕ್ಕೆ ನಾನು ಡಾಕ್ಟ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಥ್ಯಾಂಕ್ ಯು.
ನಾನು ಫಸ್ಟ್ ನನಗೆ ಬ್ಯಾಕ್ ಪೇನು ಮತ್ತು ನೆಕ್ ಪೇನ್ ಇತ್ತು. ನಾವು ಬೇರೆ ಕಡೆ ಎಲ್ಲ ತೋರಿಸಿದಾಗ 1 ವರ್ಷ 2 ವರ್ಷ ಟ್ರೀಟ್ಮೆಂಟ್ ತೊಗೊಂಡು ಆದರೂ ನಮಗೆ ಏನು ಮೇಲಂಥದ್ದೇನು ಕಂಡು ಬರಲಿಲ್ಲ. ಮತ್ತು ನಾವು ಪೇಪರಲ್ಲಿ ಮತ್ತು ಟಿ ವಿಲಿ ನೋಡಿದಾಗ ನೇಚರೋ ಕ್ಲಿನಿಕ್ ಅಂದ್ಬಿಟ್ಟು ನಮಗೆ ಅಡ್ರೆಸ್ ಸಿಕ್ತು. ಅಲ್ಲಿಂದ ಬಂದು ಡಾಕ್ಟ್ರಿಗೆ ಮೀಟ್ ಮಾಡಿದ್ಮೇಲೆ ಈ ಥರ ಸರ್ ಇದು ಟ್ರೀಟ್ಮೆಂಟ್ ತೊಗೋತಾ ಇದ್ದೋ, ನಮಗೇನು ಮೇಲಾಗಿಲ್ಲ, ಅದರಿಂದ ನಾವು ಬಂದಿದ್ದೀವಿ ಸರ್ ಅಂದಿದ್ದಕ್ಕೆ ರಿಪೋರ್ಟ್ ಎಲ್ಲ ತೋರಿಸಿ ಇದು ಮಾಡಿದ್ದಕ್ಕೆ ಯಾವುದೇ ಥರ ಮಾತ್ರೆ ಮದ್ದು ಇಲ್ಲಿರೋಂಥ ಟ್ರೀಟ್ಮೆಂಟ್ ಇದೆ, ಚೆನ್ನಾಗಿ ನೋಡ್ತಾ ಇದ್ದಾರೆ. ನನಗೆ ಇವಾಗ ಆಗಲೇ 3 ತಿಂಗಳಿಂದ ತೊಗೋತಾ ಇದ್ದೀನಿ. 15 ಟ್ರೀಟ್ಮೆಂಟ್ ಇರುತ್ತೆ. ಇದರಲ್ಲಿ ನಮಗೆ ಕ್ಲಿಯರ್ ಆಗಿದೆ, 90% ಕ್ಲಿಯರ್ ಆಗಿದೆ. ಬ್ಯಾಕ್ ಪೇನು ನೆಕ್ ಪೇನ್ ಎಲ್ಲನೂ ಕಡಿಮೆ ಆಗಿದೆ. ಬನ್ನಿ, ಇಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ, ನೀವು ತೊಗೊಳ್ಳಿ.